ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕನಸಂದ್ರ ಶಾಲೆ, ಕನಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಈ ಶಾಲೆ ನಾನು ಕೂಡ ಓದಿರುವಂತ ಒಂದು ಶಾಲೆ. ಇಂತ ಒಂದು ಶಾಲೆಗೆ ಒಂದು ದೊಡ್ಡವರು ಹೇಳ್ತಿರ್ತಾರೆ, ಏನಾದ್ರು ಮಾಡ್ಬೇಕಂದ್ರೆ ಅದು ಗಿವ್ ಬ್ಯಾಕ್ ಟು ಸೊಸೈಟಿ ಅಂತ ಒಂದು ಮಾತಲ್ಲಿ ಹೇಳ್ತಾರೆ. ನಾವೆಷ್ಟೇ ದುಡಿಮೆ ಮಾಡ್ತಾ ಇದ್ರು ಅಥವಾ ಏನೋ ಬೆಳ್ಕೊಂತ ಇದ್ರು ಕೂಡ, ರೆಕ್ಕೆ ಬಂದ್ರು ಕೂಡ ಅದು ಮತ್ತೆ ನಮ್ಮ ಸೊಸೈಟಿಗೆ, ಅದು ನಾವು ಬೆಳೆದು ಬಂದಂತ ದಾರಿಗೆ ಅದು ನಾವು ಸಪೋರ್ಟ್ ಮಾಡ್ಬೇಕು ಅಂತ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ನಮ್ಮ ಸಾರ್ ಅವರೆಲ್ಲ, ಇಲ್ಲಿನ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಪ್ರತಿಯೊಬ್ಬರು ಕೂಡ ಇಲ್ಲಿ ಮಕ್ಕಳ ಒಂದು ಸ್ಟ್ರೆಂತ್ ಚೆನ್ನಾಗಿದೆ, ಎಲ್ಲ ಬಡವರೆಲ್ಲ ಇಲ್ಲಿ ಓದೋದು. ಹಾಗಾಗಿ ಏನಾದ್ರೂ ಒಂದು ಶಾಲಾ ಬಿಲ್ಡಿಂಗ್ ಅನ್ನ ಕಟ್ಕೊಡಿ ಅಂತ ಕೇಳಿದ್ರು. ನಾನು ಕೂಡ ಸುಮಾರು ಸರಿ ಆಲೋಚನೆ ಮಾಡಿದೆ. ಇವಾಗ ಯೂನಿಫಾರ್ಮ್ ಕೊಡ್ತಾ ಇರ್ತೀವಿ, ಬುಕ್ಸ್ ಕೊಡ್ತಾ ಇರ್ತೀವಿ, ಶೂ ಕೊಟ್ಟಿದೀವಿ, ಬೋರ್ಡ್ಸ್, ಗ್ರೀನ್ ಬೋರ್ಡ್ಸ್ ಕೊಟ್ಟಿದೀವಿ, ಎಲ್ಲ ಕೂಡ ಕೆಲವೊಂದು ಟೈಮಲ್ಲಿ ಅದಕ್ಕೊಂದು ಲೈಫ್ ಅಂತ ಇರುತ್ತೆ, ಎಂಡ್ ಆಗ್ಬಿಡುತ್ತೆ. ಯೂನಿಫಾರ್ಮ್ ಅಮ್ಮಮ್ಮ ಅಂದ್ರೆ 1 ವರ್ಷ ಹಾಕೋಬಹುದು, ಮ್ಯಾಕ್ಸಿಮಮ್ 2 years ಹಾಕೋಬಹುದು, ಅರ್ಧೋಗುತ್ತೆ, ಆಮೇಲೆ ಮತ್ತೆ ಕೊಡ್ಬೇಕಾಗುತ್ತೆ. ಆದ್ರೆ ಏನಾದ್ರು ಒಂದು ಬಿಲ್ಡಿಂಗ್ ಕೊಟ್ಬಿಟ್ರೆ ಅದೊಂದು ಶಾಶ್ವತವಾದಂತ ಒಂದು ಹೆಸರಿರುತ್ತೆ ಅಂತ ಆಲೋಚನೆ ಮಾಡಿ, ಯಾಕಂದ್ರೆ ನಾವು ಧ್ಯೇಯ ಇಟ್ಕೊಂಡಿದೀವಿ ಸರ್ಕಾರಿ ಶಾಲೆಗಳಿಗೆ ನಾವು ಕೆಲಸ ಮಾಡೋದು ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಗುದ್ಲಿ ಪೂಜೆಯನ್ನ ಮಾಡ್ಕೊಂಡು ಮುಂದೆ ಬಿಲ್ಡಿಂಗ್ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಮಕ್ಕಳಿಗೆಲ್ಲ ಇದೆಲ್ಲ ಒಳ್ಳೇದಾಗ್ಲಿ. ಇನ್ನು ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಏನಂತಂದ್ರೆ, ನಮ್ಮ ಪಂಚಾಯತಿ ಹಿರಿಯರು, ನಮ್ಮ ವೆಂಕಟೇಶಣ್ಣವರು, ಪ್ರೆಸ್ ವೆಂಕಟೇಶಣ್ಣ ಕೂಡ ಬಂದಿದ್ದಾರೆ. ಏನಂತಂದ್ರೆ ಅವ್ರನ್ನು ಕೂಡ ಕರೆದಾಗ ಎಷ್ಟೇ ಬ್ಯುಸಿ ಇದ್ರು ಕೂಡ ಈ ಒಂದು ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿ ಕೈಗೆ ಕೈಯನ್ನ ಜೋಡಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತರನೇ ನಾವೆಲ್ಲ ಕೂಡ ಅಳಿಲು ಸೇವೆ, ನಮ್ಮ ತರನೇ ಸೇವೆ ಮಾಡ್ತಾ ಇರುವಂತ ಆಧಾರ್ ಮುರಳಿ ಅವರು ಕೂಡ, ನಮ್ಮ ಬ್ರದರ್ ಆಧಾರ್ ಮುರಳಿ ಅವರು ಕೂಡ ಇಲ್ಲಿ ಸೇರಿದ್ದಾರೆ. ಅವರು ಕೂಡ ಕರೆದಾಗೆಲ್ಲ ಬಂದು ಜಾಯ್ನ್ ಆಗಿದ್ದಾರೆ. ಅದೇ ರೀತಿಯಾಗಿ ಈ ಗ್ರಾಮದ, ಕನಸಂದ್ರ ಗ್ರಾಮದ ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಂತಹ ನಮ್ಮ ವಿಶ್ವನಾಥ್ ಸರ್ ಅವರು ಕೂಡ, ನಮ್ಮ ಸ್ನೇಹಿತರಾಗಿದ್ದಂತ ವಿಶ್ವನಾಥ್ ಸರ್ ಅವರು ಬಂದಿದ್ದಾರೆ. ರಾಧಾ ಅವರು ಕೂಡ ಬರ್ಬೇಕಾಗಿತ್ತು, ಏನೋ ತಡವಾಗಿ ಬಂದಿದ್ದಾರೆ. ನಮ್ಮ ಹಿರಿಯ ಗುರುಗಳಾದಂತ ನಮ್ಮ KL ಸರ್ ಅವರು ಬಂದಿದ್ದಾರೆ. ಮತ್ತೆ ಎಲ್ಲ ಈ ಒಂದು ಕ್ಲಸ್ಟರ್ ನ ಎಲ್ಲ ಟೀಚರ್ಸ್, ನಮ್ಮ ತಾಯ್ಲರಪ್ಪ ಸರ್, ನಮ್ಮ ಸೊ ಏನಂತಂದ್ರೆ ಈಗ ಏನು ವಿಲೇಜ್ ನವರೆಲ್ಲ ಕೂಡ ಒಂದೇ ಏಕೀಭವಿಸಿ ಇದಕ್ಕೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಕೈಗೆತ್ಕೊಳ್ಳುವಂತ ಕಾರ್ಯ ನಡೆಯಿತು. ನಂಗೆ ತುಂಬಾ ಖುಷಿ ಆಯ್ತು. ಏನೋ ಒಂದು ಸರ್ಕಾರಿ ಶಾಲೆಗೆ ಮಾಡ್ಬೇಕು ಅಂದಾಗ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದೇ ನಿಟ್ಟಿನಲ್ಲಿ ಏನೇ ಮಾಡಿದ್ರು ಕೂಡ ಪರವಾಗಿಲ್ಲ, ನಮ್ಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದ್ರು. ಈಗ ಎಸ್ಪೆಷಲಿ ಗ್ರಾಮ ಪಂಚಾಯತ್ ಸದಸ್ಯರ ನಮ್ಮ ರೆಡ್ಡಿ ಸರ್ ಕೂಡ ಒಳ್ಳೆ ಸಹಕಾರವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದೆಲ್ಲ ಕೂಡ ಹಿಂದೆಗಡೆ ಎಲ್ಲ ಅವ್ರದೇ ಜಮೀನುಗಳು, ಹಾಗಾಗಿ ಅವರೆಲ್ಲ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನೀವು ಹಾಕೋಬಹುದು, ಶಾಲೆಯನ್ನ ಕಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾವು ಇಂಥ ಸಂದರ್ಭದಲ್ಲಿ ಥ್ಯಾಂಕ್ಸ್ ಅನ್ನ ಹೇಳಲೇಬೇಕಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲೆಲ್ಲಿ ಸೇರಿದೆ ಎಲ್ಲರೂ ಕೂಡ ನಾನು ನಿಜವಾಗ್ಲೂ ನಮಸ್ಕಾರಗಳನ್ನ ತಿಳಿಸ್ತೀನಿ. ಇದೊಂದು ಏನ್ ಬಿಲ್ಡಿಂಗ್ ಕಟ್ಟಿದೀವಿ, ಎಲ್ಲರೂ ಕೂಡ ಗ್ರಾಮಸ್ಥರು ಇದೇ ನಿಮ್ ಸಹಕಾರ ಇದೇ ರೀತಿಯಾಗಿರ್ಲಿ. ಫಿನಿಶ್ ಆದ್ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸೋಣ. ಇದೊಂದು ಸಾಂಕೇತಿಕವಾಗಿ ಏನೋ ಒಂದು ಗುದ್ಲಿ ಪೂಜೆನ ಮಾಡಿದ್ವಿ. ಎಲ್ಲ ಫಿನಿಶ್ ಆದ್ಮೇಲೆ ತಾಲೂಕಿನ ಹಿರಿಯರು, ಸರ್ಕಾರ ಮಟ್ಟದಲ್ಲಿರುವಂತ ಒಂದು ಅಧಿಕಾರಿಗಳನ್ನ, ಶಿಕ್ಷಣ ಇಲಾಖೆಯಲ್ಲಿರುವಂತ ಅಧಿಕಾರಿಗಳನ್ನ, ಅಥವಾ ಈಗ ಶಾಸಕರ ಒಂದು ಮಟ್ಟದಲ್ಲಿ ಅವ್ರನ್ನು ಕೂಡ ಕರೆದು ಇನಾಗ್ರೇಷನ್ ಮಾಡುವಂತ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೇಕಾಗುತ್ತೆ. ಅದನ್ನ ಮಾಡೋಣ ಅಂತ ಹೇಳ್ತಾ, ಎಲ್ಲ ಇವೇನ್ ಸೇರಿದ್ರಿ ಎಲ್ಲ ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.